ಇಲ್ಲೇ ಲೆಫ್ಟಲ್ಲಿ ನಮ್ಮ ಕಾಲೇಜು. ರೀ ಬನ್ನಿ, ಕಾಲೇಜ್ ನೋಡ್ದಂಗೆ ಆಗುತ್ತೆ. ಇಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ. 1 ಅವರ್ ಆದಮೇಲೆ ಬರ್ತೇನೆ. ಅರೆ, ಒಂದು ಬಾಯ್ ಹೇಳ್ದೇನು ಹೋದ್ರು ಇವರು. ಹಾಯ್ ಅಂಕಲ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ನೆನಪಾದ್ನಾ? ನೆನಪಾದ್ರಿ, ನೀವು ಓಲ್ಡ್ ಸ್ಟೂಡೆಂಟ್ ಅಲ್ವಾ, ನೀವು ಯಾವಾಗ ಬೇಕೋ ಬರ್ಬೋದು. ಸರ್ಟಿಫಿಕೇಟ್ ತೊಗೊಳೋದಕ್ಕೆ ಹೌದಾ, ಬಂದೆ. ಹೋಗಿ ಮೇಡಮ್. ಇದು ನನ್ನ ಕಾಲೇಜ್. ಆಹಾ, ಅದೇ ಗಾಳಿ, ಅದೇ ಎಲ್ಲ. 2 ವರ್ಷ ನಂತರನೂ ಹಾಗೆ ಎಲ್ಲ ಇದೆ. ನನ್ನ ಪ್ರೀತಿಯ ಗೆಳತಿಯರು, ತಿಂಡಿ ಪೂತಿಯರು, ಮಾತೆತ್ತಿದ್ರೆ ಸಾಕು ಚಿಪ್ಸು ಮತ್ತು ಚಾಕ್ಲೇಟು. ಆ ಟಿಫನ್ ಬಾಕ್ಸ್ ಶೇರ್ ಮಾಡೋ ಮಜಾನೇ ಬೇರೆ ಇತ್ತು. ಶಾವಿಗೆ ಉಪ್ಪಿಟ್ಟು, ಬಿಸಿಬೇಳೆ ಬಾತು. ಅದೇ ಗ್ರೌಂಡ್, ಅದೇ ನನ್ನ ನೆಚ್ಚಿನ ಕ್ರೀಡೆ, ಫುಟ್ಬಾಲ್. ಆದರೆ ನನ್ನ ನಿಬ್ಬಿ ದೋಸ್ತ್ಗಳಿಗೆ ನಾನು ಕ್ಯಾಮ್ರಾಮ್ಯಾನ್ ಆದೆ. ಅವರು ರೀಲ್ಸ್ ಓದಿಯರು. ಅಯ್ಯೋ, ಇದೆಲ್ಲ ಅವ್ರಿಗೆ ಯಾರು ಹೇಳ್ತಾರೆ? ಅಣ್ಣ, ಒಂದು ಸ್ಟ್ರಾಬೆರಿ ಐಸ್ ಕ್ಯಾಂಡಿ ಕೊಡಿ. ಸ್ಟ್ರಾಬೆರಿ ಐಸ್ ಕ್ರೀಮ್ ಮೊದಲು ನೆನಪು ಬರೋದೇ ಅವನು. ಅದೇ ಅವತ್ತು ಅವನ್ನ ಫಸ್ಟ್ ಟೈಮ್ ಭೇಟಿಯಾಗಿದ್ದು. ಅವತ್ತು ಅವನು ಹಾಯ್ ಅಂತ ಸಡನ್ನಾಗಿ ಬಂದು ಹೇಳಿದಾಗ ಒಂದು ಮೆಂಚನಾಗಿತ್ತು. ಒಲವೇ 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 ಈ ನದಿಗೆ ಕಡಲಾಗಿರುವೆ. ಒಲವೇ 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 ನನ್ನ ಜೀವನ. ರೀ, ನೀವು ತುಂಬಾ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು. ಹಾಯ್, ಸ್ಟೇಜ್ ಮೇಲೆ ಸಾಂಗ್ ಆಡಿದ್ದೀನೇನೋ? ಹೌದು. ನಿಮ್ಮ ಸಾಂಗ್ ಚೆನ್ನಾಗಿತ್ತು, ತುಂಬ ರಿಫ್ರೆಶಿಂಗ್ ಆಗಿತ್ತು. ಓ, ಜೋರು ಥ್ಯಾಂಕ್ ಯು. ಚೆನ್ನಾಗಿತ್ತು. ಒಂದು ನಿಮಿಷ ಬಂದೆ. ಬೇಡಿ, ತಗೊಳ್ಳಿ. ಥ್ಯಾಂಕ್ ಯು. ಇಟ್ಸ್ ಓಕೆ. ನಿಮ್ಮ ಸಾಂಗ್ ಕೇಳಿ ಕೊಡ್ಬೇಕು ಅನಿಸ್ತು. ತಗೊಳ್ಳಿ ಪ್ಲೀಸ್. ಥ್ಯಾಂಕ್ ಯು. ಏನೇ
ಏನಿಲ್ಲ ಬಿಡಿ. ತಿನ್ಬೋದಲ್ವಾ? ಅದು ನನಗೆ ಸ್ಟ್ರಾಬೆರಿಗಿಂತ ಮ್ಯಾಂಗೋ ಇಷ್ಟ, ಅದಕ್ಕೆ. ಒಂದು ನಿಮಿಷ ಬಂದೆ. ಮ್ಯಾಂಗೋ. ಓ ಥ್ಯಾಂಕ್ ಯು. ವೆಲ್ಕಮ್. ಬಸ್ ಟೈಮ್ ಆಯಿತು, ಬರ್ತೀನಿ. ಬಾಯ್. ಎರಡನೆಯ ಭೇಟಿ. ಈ ಸಲ ನಾನೇ ಹೋಗಿ ಮಾತಾಡ್ಸಿದ್ದು ಅವನ್ನ. ಹಲೋ, ಹೇಗಿದ್ದೀರಾ? ಇರಿ ಇರಿ ಇರಿ, ನಾನು ಈಗಲೇ ಬಂದೆ. ತಗೊಳ್ಳಿ. ಅದು ಅವತ್ತು ನಿಮ್ಮ ಸಾಂಗ್ ಚೆನ್ನಾಗಿತ್ತು ಅಂತ ನನಗೆ ಯಾರು ನಾನು ಹಿಡ್ಕೊಳಕ್ಕೆ ಇಷ್ಟ ಇಲ್ಲ. ಬೇಜಾರಾಯ್ತಾ? ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಅವತ್ತು ನೀವು ಸ್ಟ್ರಾಬೆರಿ ಬದಲು ಮ್ಯಾಂಗೋ ತೊಗೊಂಡು ಬಂದಾಗ ನೀವು ನನಗೆ ತುಂಬ ಜೆನ್ವಿನ್ ಅನಿಸಿದ್ರಿ. ಮೂರನೇ ಸಲ ಮೀಟ್ ಆಗಿದ್ದು ಹೇಗಿದ್ದೀರಾ? ಹಾಯ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀನಿವತ್ತು ತುಂಬ ಖುಷಿಯಾಗಿದ್ದಂಗಿದ್ದೀರಾ. ಏನು ವಿಷಯ? ಮ್ಯಾಮ್ ಕ್ಲಾಸಲ್ಲಿ ಕ್ವೆಶ್ಚನ್ ಕೇಳೋ ಮುಂಚೆನೇ ಎಲ್ಲ ಆನ್ಸರ್ ಮಾಡ್ತಾ ಹೋಗ್ತಿದ್ದೆ. ಎಲ್ಲ ನಾನೇ ಆನ್ಸರ್ ಮಾಡಿದ್ದು. ನೀವು ಬಿಡಿ, ಸೂಪರ್. ಥ್ಯಾಂಕ್ ಯು. ಏನೋ ಮಿಸ್ ಆಗೋ ಥರ ಅನಿಸ್ತಿದ್ದೀರಾ? ಹೌದಲ್ವಾ? ಐಸ್ ಕ್ರೀಮ್. ನಿಮ್ಮ ಹೆಸರೇನು, ಯಾವ ಡಿಪಾರ್ಟ್ಮೆಂಟ್, ಯಾವ ಬ್ಲಾಕು ಏನೂ ಹೇಳೇ ಇಲ್ಲ ಅಲ್ವಾ ನನಗೆ? ರಿಲ್ಯಾಕ್ಸ್, ಕಾಮ್ ಡೌನ್. ಎಲ್ಲನೂ ಇತ್ತು. ಹೌದು, ಫಸ್ಟ್ ಟೈಮ್ ಆಗಿಲ್ವಾ ನಿಮಗೆ? ಹೌದಾ? ಶೋ, ಹೌದಲ್ವಾ? ಸರಿ, ಬರ್ತೀನಿ. ಬಾಯ್. ನಾಳೆ ಸಿಗೋಣ. ಬಹುಶಃ ನಾನೇ ಅನ್ಸುತ್ತೆ ಇಷ್ಟು ಲೇಟಾಗಿ ಸರ್ಟಿಫಿಕೇಟ್ಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದು. ಅದಾದಮೇಲೆ ನಾವು ಸಿಕ್ಕಿದ್ದು. ಏನಿವತ್ತು ಸ್ಪೆಷಲಾಗಿ ಕಾಣ್ತಿದ್ದೀರಾ? ಏನಿಲ್ಲ, ಹಾಗೆ. ಒಂದು ಕೇಳಲಾ? ಒಂದು ಹುಡುಗಿಯಾಗಿ ಇಷ್ಟೊಂದು ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದೀನಿ, ನೀವು ಇದ್ದೀರಾ. ಹಂಗಂತ ಏನಿಲ್ಲ. ಎಲ್ಲಿಂದ ಶುರು ಮಾಡಲಿ? ಅಂದರೆ ಡೇ 1 ನೀವು ಲೆದರ್ ವಾಚ್ ಹಾಕಿದ್ರಿ. ಆ ವಾಚ್ಗೆ ನಿಮ್ಮ ಶೂ ಮ್ಯಾಚ್ ಆಗ್ತಾ ಇತ್ತು. ಡೇ 2 ನಿಮ್ಮ ಇಯರಿಂಗ್ಸ್ ಏನೋ ಒಂಥರ ಸ್ಪಾರ್ಕ್ ಇತ್ತು ಇಯರಿಂಗ್ಸಲ್ಲಿ. ಓ. ಡೇ 3 ಈ ಸಲ ವಾಚ್ ಚೇಂಜ್ ಮಾಡಿದ್ರಿ. ಮೋಸ್ಟ್ಲಿ ನಿಮ್ಮ ಮಮ್ಮಿದು ಅನ್ಸುತ್ತೆ. ಮತ್ತೆ ನಿಮ್ಮ ಕಣ್ಣಿನ ಕಾಜಲ್ ನೋಡಕ್ಕೆ ಎಷ್ಟು ಲಕ್ಷಣವಾಗಿದೆ ಗೊತ್ತಾ ನೀವು? ಇಷ್ಟೆಲ್ಲ ಅಬ್ಸರ್ವ್ ಮಾಡಿದ್ದೀರಾ ನೀವು? ನಿಮಗೆ ನಿಜವಾಗ್ಲೂ ಸ್ಟ್ರಾಬೆರಿ ಫ್ಲೇವರ್ ಇಷ್ಟನಾ? ಇಷ್ಟ. ಯಾಕೆ? ಬಸ್ಸಿಂದ ಇಷ್ಟ. ಹೌದಾ? ವಿಚಿತ್ರ ಅನ್ಸಲ್ವಾ? ನನಗೇನು ಅನ್ಸಲ್ಲ. ಸಾಮಾನ್ಯ ಬಾಯ್ಸ್ ಯಾರು ಸ್ಟ್ರಾಬೆರಿ ಅಷ್ಟು ಇಷ್ಟಪಡಲ್ಲ. ಓಕೆ, ನನಗೆ ಯಾಕೋ ಇವತ್ತು ಸ್ಟ್ರಾಬೆರಿ ತಿನ್ಬೇಕನ್ನಿಸ್ತಿದೆ. ಇದು ನಾನು ಇಂಜಿನ್ ಮಾಡಿದ್ದೀನಿ. ಪರವಾಗಿಲ್ಲ, ಕೊಡಿ. ನೀವು ತಗೊಳ್ಳಿ ಮ್ಯಾಂಗೋನ. ಸ್ಟ್ರಾಬೆರಿ ಚೆನ್ನಾಗಿದೆಯಲ್ವಾ?
ಮ್ಯಾಂಗೋ ಹೆಂಗಿದೆ? ರೀ ಅಲ್ಲಿ ನೋಡಿ, ಅವ್ರು ನಿಮ್ಮ ಫ್ರೆಂಡ್ ತಾನೆ? ಯಾರು ಇಲ್ಲ ಅಲ್ವಾ? ನನಗೆ ಮ್ಯಾಂಗೋ ಅಷ್ಟೊಂದು ಇಷ್ಟ ಆಗಿಲ್ಲ, ಸ್ಟ್ರಾಬೆರಿನೇ ತಿಂದೆ. ಸರಿ. ಹೌದು, ನಿಮ್ಮ ಹೆಸರು, ನೀವು ಯಾವ ಡಿಪಾರ್ಟ್ಮೆಂಟ್, ಯಾವ ಬ್ಲಾಕು ಏನೂ ಹೇಳಿಲ್ಲ. ಅದು ಸರಿ, ನೀವು ಯಾರು? ಎಲ್ಲಾನು ಹೇಳ್ತೀನಿ, ಆದರೆ ಏನು ನೀವು ನನ್ನ ಫೇವರ್ ಫೇವರಾ? ಏನದು? ನನಗೋಸ್ಕರ ಒಂದು ಸಾಂಗ್ ಹೇಳ್ತೀರಾ? ಸಾಂಗಾ? ಆದರೆ ನಗಬಾರ್ದು ಆಯಿತಾ? ಪ್ರಾಮಿಸ್ ಮಾಡಿ. ಸರಿ, ನಾನು ಹಾಡು ಹೇಳ್ತಿರೋವಾಗ ನೀವು ನಗಬಾರ್ದು ಆಯಿತಾ? ಪಕ್ಕನಾ? ಪಕ್ಕನಾಗಲ್ಲ, ನೀವಾಡಿ. ಆಲಾಪವೇ ಪಿಸು ಮಾತಿನ ಶೃಂಗಾರವೇ ಆಕಾಶದಾಚೆ ನನವಿಲಾಗಿ ಕುಣಿದೆ ನನ್ನ ಹೆಜ್ಜೆಗೆ ನೀ ತಾಳವಲ್ಲವೇ ಮನಗಾಳದೆ ಗುನುಗೋ ಸಿಹಿಯಾದ ಸ್ವರದ ನನ್ನ ಹಾಡಿನ ಶ್ರುತಿ ನೀನೆ ಅಲ್ಲವೇ ಅವತ್ತೇ ಲಾಸ್ಟ್ ನನ್ನ ಕಣ್ಣಿಗೆ ಕಾಣಿಸ್ಕೊಂಡಿರೋದು. ಅದಾದಮೇಲೆ ಎಲ್ಲೇ ಹುಡುಕಿದ್ರು ಕಾಲೇಜಲ್ಲಿ ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ಲೇ ಇಲ್ಲ. ಇದೇ ನನ್ನ ಕತೆ. ಇದಕ್ಕಿಂತ ಮುಂದೆ ಹೇಳಬೇಕಂದ್ರೆ ಎಲ್ಲರ ಲೈಫಲ್ಲೂ ಒಂದು ಪಾಸಿಂಗ್ ಕ್ಲೌಡ್ ಬಂದೇ ಬರ್ತಾರೆ ವ್ಯಕ್ತಿ. ಹಾಗೆ ಇವರು ಬಂದರು. ಈ ಸುಡೋ ಬಿಸಿಲಲ್ಲಿ ತಂಪಾದ ಗಾಳಿ ಬೀಸುತ್ತಲ್ವ, ಆ ರೀತಿ ಬರೀ ಸಿಹಿಯಾದ ನೆನಪು. ಆಯಿತು ರೀ, ಬಂದೆ, ಇವಾಗಲೇ ಬಂದೆ. ಹಾಂ, ಆದರೆ ನನಗೊಂದು ಸ್ಟ್ರಾಂಗ್ ಫೀಲಿಂಗ್, ದೇವ್ರು ಎಲ್ಲೇ ಅವ್ರನ್ನ ಇಟ್ಟರು ಚೆನ್ನಾಗೇ ಇಟ್ಟಿರ್ತಾನೆ ಅನ್ಕೊತೀನಿ. ಅವ್ರು ಚೆನ್ನಾಗೇ ಇರ್ತಾರಲ್ವ. ಎಲ್ಲ ಪುಸ್ತಕದ ಹಾಳೆಗಳಲ್ಲಿ ಹುಡುಕಿದರೂ ನಿನ್ನ ಹೆಸರು ಸಿಗಲಿಲ್ಲ, ಆದರೆ ಸಿಕ್ಕಿದೊಂದೇ, ನೀನು ಮನೆ ಮಾಡಿಕೊಂಡಿದ್ದ ನನ್ನ ನೆನಪಿನ ಬುಟ್ಟಿಯಲ್ಲಿ. ಜಾಗವಿಲ್ಲದೆ ಸೇರಿಕೊಂಡೆ, ಹೇಳದೆ ಕೇಳದೆ ಹೊರಟು ಹೋದೆ. ಪ್ರಶ್ನೆ ಇಲ್ಲ, ಉತ್ತರವಿಲ್ಲ, ಹಾಗೆ ನಾ ಉಳಿದುಕೊಂಡೆ.